ಹಾಯ್ ಹಲೋ ನಮಸ್ತೆ, ಹೇಗಿದ್ದೀರಿ ಎಲ್ಲರೂ? ನಾನು ಮುಮ್ತಾಜ್. ಬನ್ನಿ ಇವತ್ತಿನ ರೆಸಿಪಿ ನೋಡೋಣ. ಇವತ್ತು ನಾನು ಕುಕ್ಕರಲ್ಲಿ ಒಂದು ಫಿಶ್ ಕರಿ ರೆಸಿಪಿ ತೋರಿಸ್ತಾ ಇದ್ದೀನಿ. ನೀವು ಮೀನೆಲ್ಲ ಮಾಡುವಾಗ ಕುಕ್ಕರಲ್ಲಿ ನೀವು ಈ ಥರ ಒಂದ್ಸಲ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಆಮೇಲೆ ತುಂಬಾ ಸುಲಭವಾಗಿ ಮಾಡುವಂಥ ಒಂದು ರೆಸಿಪಿ ಇದು. 5 ನಿಮಿಷದ ಒಳಗಡೆ ನಮಗೆ ಮಾಡ್ಕೋಬೋದು, ಅಷ್ಟು ಈಸಿಯಾಗಿ ಮಾಡುವಂಥ ಒಂದು ಕರಿದು. ಇಷ್ಟೊಂದು ಈಸಿಯಾಗಿ ಮಾಡುವಂಥ ಕರಿ ಬೇರೆ ಇಲ್ಲ ಅಂತಲೇ ಹೇಳ್ಬೋದು, ಅಷ್ಟು ಈಸಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ಇದು ನೀವು ಒಂದು ಸಲ ಆದರೂ ಮಾಡಿ ನೋಡಲೇಬೇಕು, ನಿಮ್ಗೆ ಎಲ್ರಿಗೂ ಇಷ್ಟ ಆಗ್ಬೋದು. ಬನ್ನಿ ನೋಡೋಣ. ನೋಡಿ, ಫಸ್ಟ್ ಇದಕ್ಕೆ ಮೀನು ತಗೊಂಡಿದ್ದೇನೆ. ಮೀನು ನಾನಿಲ್ಲಿ ಬಂಗುಡೆ ಅಲ್ಲ, ಬುತ್ತಾಯಿ ಮೀನು ಅಂತ ಹೇಳ್ತೀವಲ್ಲ, ಅದು ತಗೊಂಡಿದ್ದೆ. ನೋಡಿ, ಇಷ್ಟು ಮೀನುಂಟು. ಯಾವುದೇ ಮೀನಾದರೂ ಆಗುತ್ತೆ, ಬಂಗುಡೆಯಲ್ಲಿ. ಮತ್ತು ಆಮೇಲೆ ದೊಡ್ಡ ಸೈಜ್ ಮೀನೆಲ್ಲ ಬರುತ್ತಲ್ಲ, ಯಾವುದು ಮೀನು ಕೂಡ ಆಗ್ಬೋದು. ಎಲ್ಲ ಮೀನಲ್ಲೂ ಈ ಥರ ಮಾಡ್ಕೋಬೋದು. ನೋಡಿ, ಇದು ಕ್ಲೀನ್ ಮಾಡಿ ಇಟ್ಟದ್ದು. ಅದಕ್ಕೆ ಸ್ವಲ್ಪ ನೋಡಿ ಈ ಥರ ಕಟ್ ಮಾಡಿಕೊಡಿ, ಅದರ ಮೇಲ್ಗಡೆ ಎಲ್ಲ ನೋಡಿ ಈ ಥರ, ಈ ರೀತಿ ಎಲ್ಲ ಮೀನಿನ ಮೇಲ್ಗಡೆ ಈ ಥರ ಕಟ್ ಕೊಡಿ. ನೋಡಿ, ಈ ಥರ ಮೀನೆಲ್ಲ ಕಟ್ ಮಾಡಿಟ್ಟಿದ್ದೇನೆ. ಇದೊಂದು ಸೈಡಲ್ಲಿ ಇಟ್ಕೊಳ್ಳಿ. ಆಮೇಲೆ ನೋಡಿ, ಇದಕ್ಕೆ ಹುಣಸೆ ಹುಳಿ ಬೇಕು. ಅದು ನೋಡಿ ಇಷ್ಟು ತಗೊಂಡಿದ್ದೇನೆ, ಅಂದರೆ ಒಂದು ಮೀಡಿಯಮ್ ಸೈಜ್ ನಿಂಬೆ ಹಣ್ಣಿನಷ್ಟು ದೊಡ್ಡ ಸೈಜಲ್ಲಿ ತಗೊಳ್ಳಿ. ಅದು ಸ್ವಲ್ಪ ಹೊತ್ತು ನೀರಲ್ಲಿ ನೆನೆಸ್ಕೊಂಡು ಈ ಥರ ನೋಡಿ, ಈ ಥರ ಚೆನ್ನಾಗಿ ಅದು ಮಿಕ್ಸ್ ಮಾಡ್ಕೊಳ್ಳಿ, ಕಲಿಸ್ಕೊಂಡು ಅದರ ರಸ ತೆಗಿಬೇಕು. ನೋಡಿ, ಈ ಥರ ನೋಡಿ, ಇಷ್ಟು ಉಂಟು, ಕಾಣುತ್ತಲ್ಲ, ಇಷ್ಟು ಉಂಟು. ಇದು ಕಡಿಮೆ ಆಗಬಾರ್ದು, ಕಮ್ಮಿ ಆಗಬಾರ್ದು. ನಮಗೆ ಹುಳಿ ಎಲ್ಲ ಬೇಕು ಸ್ವಲ್ಪ, ಅವಾಗ ಚೆನ್ನಾಗಿರುತ್ತೆ. ನೋಡಿ, ಕುಕ್ಕರಿಗೆ ಹಾಕ್ತಾ ಇದ್ದೀನಿ. ಎಲ್ಲನೂ ಹಾಕಿದ್ದೇನೆ ನೋಡಿ, ಇಷ್ಟು ಉಂಟು. ಆಮೇಲೆ ಇದಕ್ಕೆ ಸ್ವಲ್ಪ ಇದು ಅರಿಶಿನ ಪುಡಿ, ಒಂದು 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ತಾಯಿದ್ದೇನೆ, ಸಣ್ಣ ಸ್ಪೂನಲ್ಲಿ ಸ್ವಲ್ಪ. ಆಮೇಲೆ ಒಂದು ದೊಡ್ಡ ಸ್ಪೂನಲ್ಲಿ ಒಂದು ಅರ್ಧ ಸ್ಪೂನಷ್ಟು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್, 3/4 ಟೀ ಸ್ಪೂನು ಕಾಶ್ಮೀರಿ ಚಿಲ್ಲಿ ಪೌಡ್ರ್. ಅದು ಬೇರೆ ಇದು ನಾರ್ಮಲ್ ಚಿಲ್ಲಿ ಪೌಡ್ರ್ ಆದರೆ ಸ್ವಲ್ಪ ಕಡಿಮೆ ಮಾಡಿಕೊಂಡು ಹಾಕಿದ್ರೆ ಆಯಿತು. ಆಮೇಲೆ ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ಹಾಕ್ತಾಯಿದ್ದೀನಿ. ಇನ್ನು ಗರಂ ಮಸಾಲೆ ಇಲ್ಲ ಅಂದರೆ ಬೇಡ, ಸ್ಕಿಪ್ ಮಾಡ್ಕೋಬೋದು. ಹಾಕಿದರೆ ಚೆನ್ನಾಗಿರುತ್ತೆ. ನಾರ್ಮಲಾಗಿ ಮೀನಿಗೆಲ್ಲ ಗರಂ ಮಸಾಲ ಹಾಕಲ್ಲ, ಇದಕ್ಕೆ ಸ್ವಲ್ಪ ಹಾಕಿದರೆ ಚೆನ್ನಾಗಿರುತ್ತೆ. ಆಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಮತ್ತು ಇದಕ್ಕೆ ಮೇಯ್ನಾಗಿ ಬೇಕಾದದ್ದು ಇದು ಕರಿಮೆಣಸಿನ ಪುಡಿ, ಪೆಪ್ಪರ್ ಪೌಡ್ರ್. ಅದು ನೋಡಿ, ನಾನಿವಾಗ ಸಣ್ಣ ಸ್ಪೂನಲ್ಲಿ 2 ಸ್ಪೂನು ಫುಲ್ಲಾಗಿ ತಗೊಂಡಿದ್ದೇನೆ. ಆಮೇಲೆ ಒಂದು ಅರ್ಧ ಸ್ಪೂನು, 2.5 ಸ್ಪೂನು ಹಾಕಿದ್ದೇನೆ. ಅದು ಖಾರ ಇನ್ನೂ ಜಾಸ್ತಿ ಬೇಕಾದರೆ ಸ್ವಲ್ಪ ಜಾಸ್ತಿ ಹಾಕ್ಬೋದು, ನೋಡ್ಕೊಳ್ಳಿ ನೀವು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 3 ಟೇಬಲ್ ಸ್ಪೂನು ಕೋಕೋನಟ್ ಆಯಿಲ್, ತೆಂಗಿನ ಎಣ್ಣೆ ಹಾಕಿದ್ದೇನೆ. ಇದಕ್ಕೆ ತೆಂಗಿನ ಎಣ್ಣೆನೇ ಹಾಕಬೇಕು, ಅವಾಗ ತುಂಬ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಬೇರೆ ಆಯಿಲ್ ಹಾಕ್ಬೋದು, ತೆಂಗಿನ ಎಣ್ಣೆಲ್ಲ ಆದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಕರಿಬೇವಿನ ಸೊಪ್ಪು ಇದಕ್ಕೆ ಸ್ವಲ್ಪ ಜಾಸ್ತಿ ಹಾಕಿದರೆ ಇನ್ನೂ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ನೀರೇನು ಹಾಕಬಾರ್ದು, ಚೆನ್ನಾಗಿ ಕೈಯೆಲ್ಲ ಮಿಕ್ಸ್ ಮಾಡಿಕೊಂಡು ನಾವು ಕ್ಲೀನ್ ಮಾಡಿಟ್ಟಿದ್ದ ಮೀನು ಉಂಟಲ್ಲ, ಮೀನು ಹಾಕಿ ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ. ಈ ಥರ ನೀರು ಹಾಕಬಾರ್ದು. ನೋಡಿ, ಈ ಥರ ಇರಬೇಕು, ಕಾಣುತ್ತಲ್ಲ, ನೀರೇನು ಹಾಕಿಲ್ಲ. ಮುಚ್ಚಲು ಹಾಕಿಬಿಟ್ಟು ಇನ್ನು ಸ್ಟವ್ ಮೇಲೆ ಇಟ್ಟರೆ ಆಯಿತು. ಅದು ಒಂದು ಅಥವಾ 2 ವಿಸಿಲ್ ಸಾಕಾಗುತ್ತೆ. ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ. ನಾನಿಲ್ಲಿ 2 ವಿಸಿಲ್ ಕೊಡ್ತೀನಿ. ಮೀಡಿಯಂ ಫ್ಲೇಮಲ್ಲಿ ಇಟ್ಟು 2 ವಿಸಿಲ್ ಆದಮೇಲೆ ಆಫ್ ಮಾಡಿ ಇಟ್ಟಿದ್ದೇನೆ. ಓಪನ್ ಮಾಡ್ತಾ ಇದ್ದೀನಿ. ನೋಡಿ, ಕೆಲವು ಕುಕ್ಕರಲ್ಲೆಲ್ಲ ವಿಸಿಲು ಹೋಗಲ್ಲ, ಆ ಥರ ಕುಕ್ಕರ್ ಆದರೆ ಒಂದು 5 ನಿಮಿಷ ಇಟ್ಟರೆ ಸಾಕು, ಅದಕ್ಕಿಂತ ಟೈಮ್ ಜಾಸ್ತಿ ಬೇಕಂತಿಲ್ಲ. ನೋಡಿ, ಎಷ್ಟು ಚೆನ್ನಾಗಿದೆ ಅಂತ ಕಾಣುತ್ತಲ್ಲ, ನಮಗೆ ನೋಡುವಾಗಲೇ ನಿಮಗೆ ಗೊತ್ತಾಗ್ಬೋದು. ನೋಡಿದ್ರಲ್ಲ, ಎಷ್ಟು ಈಸಿಯಾಗಿ ಮಾಡುವಂಥ ಒಂದು ಕರಿ ಅಂತ. ಇಷ್ಟೇ, ಇದು ಬೇರೆ ಏನೂ ಕೆಲಸ ಇಲ್ಲ. ಆಯ್ತು, ಇದು ನಮ್ಮ ಫಿಶ್ ಕರಿ ಇಲ್ಲಿ ರೆಡಿ ಆಯಿತು. ನೋಡಿದ್ರಲ್ಲ, ಸುಲಭವಾಗಿ ಮಾಡುವಂಥ ಒಂದು ಕರಿ ಇದು. ಆಮೇಲೆ ತುಂಬಾ ಚೆನ್ನಾಗಿರುತ್ತೆ ಇವತ್ತಿನ ನಮ್ಮ ಕುಕ್ಕರ್ ಫಿಶ್ ಕರಿ. ಇದರ ಜೊತೆಗೆ ನಾನಿವತ್ತು ಪುಟ್ಟು ಮಾಡಿದ್ದೇನೆ. ಇದು ಬಿಸಿ ಬಿಸಿ ಅನ್ನದ ಜೊತೆಗೆ, ಆಮೇಲೆ ಪುಟ್ಟು, ಇದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ಚಪಾತಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಪುಟ್ಟು. ಆಮೇಲೆ ಇದು ಬಿಸಿ ಬಿಸಿ ಅನ್ನ ಎಲ್ಲ ಆದರೆ ಇನ್ನೂ ಚೆನ್ನಾಗಿರುತ್ತೆ. ಇದು ನಾನು ಹೇಳ್ದಾಗೆ ಬುತಾಯಿ ಮೀನಲ್ಲಿ ಮಾತ್ರ ಅಲ್ಲ, ಬಂಗುಡೆ ಮೀನಲ್ಲಿ, ಆಮೇಲೆ ಇನ್ನು ಬೇರೆ ಯಾವುದಾದ್ರೂ ಮೀನು ಅದರಲ್ಲಿ ಕೂಡ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಆದರೂ ಮಾಡಿ ನೋಡಿ, ನಿಮ್ಗೆಲ್ಲರಿಗೂ ಇಷ್ಟ ಆಗ್ಬೋದು. ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿಕೊಡಿ. ಇನ್ನೊಂದು ಒಳ್ಳೆ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.